ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ದಾವಣಗೆರೆ ಡಿಪೋದಲ್ಲಿ. ನನ್ನ ಕವನದ ಶೀರ್ಷಿಕೆ ತುರುಗಾಯಿ ರಾಮಣ್ಣ. ಇವರು 12ನೇ ಶತಮಾನದ ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುಗಳ ಸಮಕಾಲೀನರು. ಕೆಲವು ಹೆಸರು ಕೇಳಿರ್ಬೋದು, ಕೆಲವು ಕೇಳದೇ ಇರ್ಬೋದು. ನನ್ನ ಕವನದ ಶೀರ್ಷಿಕೆ ತುರುಗಾಯಿ ರಾಮಣ್ಣ. ಬಸವಣ್ಣ ಅಲ್ಲಮ್ಮ ಪ್ರಭುಗಳ ಸಮಕಾಲೀನರಾದ ತುರುಗಾಯಿ ಕಾಯುವ ಕಾಯಕ ಮಾಡಿಕೊಂಡು ತುರುಗಾಯಿ ರಾಮಣ್ಣ ಗೋಪಿನಾಥ ವಿಶ್ವೇಶ್ವರ ಲಿಂಗ ಎಂಬ ಅಂಕಿತದಿಂದ ವಚನ ಸಾಹಿತ್ಯ ಸಮೃದ್ಧಗೊಳಿಸಿದ ಮಹಾಸಾಧ್ವಿ ಶರಣ. ಶಿವಶರಣರ ಸತಿಯರನ್ನು ಬಿಟ್ಟು ತುರುಗಳನ್ನು ಕಾಯುತ್ತಾ ಸ್ವಚ್ಛಂದವಾಗಿ ಸುಂದರವಾಗಿ ಮುಗ್ಧತೆಯಿಂದ ಜೀವನ ನಡೆಸಿದ ರಾಮಣ್ಣ. ದಿನಗೂಲಿಯನ್ನು ಪಡೆದು ಭಾವಶುದ್ಧನಾಗಿ ಲಿಂಗಕ್ಕೆ ಸಮೀಪರಾದವರು ತುರುಗಾಯಿ ರಾಮಣ್ಣ. ಚಂಚಲ ಚಿತ್ತದಿಂದ ಅತ್ತಿತ್ತ ಓಡಾಡುವ ಮನಸ್ಸನ್ನು ಶಿವ ಧ್ಯಾನದಿಂದ ಒಂದೆಡೆ ಕೂಡಿಸಿ ಎಲ್ಲೆ ಮೀರಿ ಓಡುವ ಹಸುಗಳನ್ನು ಕಟ್ಟಿ ಹಾಕುವಂತೆ ಮನಸ್ಸನ್ನು ಏಕಾಗ್ರತಗೊಳಿಸಿ ಸಾರ್ಥಕ ಬದುಕು ಕಾಣಿರಿ ಎಂದವರು ತುರುಗಾಯಿ ರಾಮಣ್ಣನವರು. ಗೋವುಗಳನ್ನು ಕಾಯುತ್ತಾ ತನ್ನ ಭಾವನೆಯನ್ನ ಭೂಪತಿನಾಥನಿಗೆ ಅರ್ಪಿಸುತ್ತಾ ಹೇಳಬೇಕಾದ ಎಲ್ಲ ಮಾತುಗಳನ್ನ ವಚನಗಳಲ್ಲಿ ಅಡಗಿಟ್ಟಿಸಿಕೊಂಡು ಲೋಕದ ಡೊಂಕನ್ನ ಎತ್ತಿ ತೋರಿಸಿದ ಮಹಾನ್ ಶಿವಶರಣರು. ಬಸವಣ್ಣನವರ ಆದರ್ಶಕ್ಕೆ ತಲೆವಾಗಿ ಕಾಯಕವೇ ಕೈಲಾಸವೆಂದ ನುಡಿಯನ್ನು ಕಾಯ ವಾಚ ಮನಸ್ಸನ್ನು ಪರಿಪಾಲಿಸಿದವರು ನಮ್ಮ ಶಿವಶರಣರು. ಇವರಂತೆ ನಾವಾಗಬೇಕೆಂದು ಎಲ್ಲ ಶರಣರ ಮನದಾಳದ ನುಡಿಗಳು. ಅವಕಾಶಕ್ಕಾಗಿ ಧನ್ಯವಾದ.